ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಕೃಷಿ ಉತ್ಪನ್ನ ಸುಂಕ ಕಡಿತ, ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ, ಫ್ಯಾಕ್ಟ್ ಶೀಟ್ ಪ್ರಕಟಿಸಿದ ಶ್ವೇತಭವನ. ಕೆಪಿಎಸ್ ಮ್ಯಾಗ್ನೆಟ್ಗೆ ವಿರೋಧ, ಎಡ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನಾ ಸಮಾವೇಶ. ಮಾರ್ಚ್ 6ಕ್ಕೆ ಅಧ್ಯಕ್ಷರ ಚುನಾವಣೆ, ರಾಜ್ಯ ಸಹಕಾರ ಚುನಾವಣೆ ಆಯೋಗಕ್ಕೆ ಮಹಾಮಂಡಲ ಪ್ರಸ್ತಾವನೆ. ಇನ್ನು ಮುಂದೆ ವರ್ತೂರು ಕೆರೆ ಪಾಲಿಕೆಗೆ ಪಡೆಯಲು ಸೂಚನೆ, ಮಳೆಗಾಲದೊಳಗೆ ಬೆಳ್ಳಂದೂರು ಕೆರೆ ಹೂಳು ತೆಗೆಯಲು ಬಿಡಿಎ ಇಂಜಿನಿಯರ್ಗಳಿಗೆ ಆದೇಶ. ವಿಧಾನಸೌಧ ಸಚಿವರ ಕಚೇರಿಯಲ್ಲಿ ಚಿನ್ನಾಭರಣ ಕಳವು, ಆಭರಣದ ಬ್ಯಾಗ್ ಕಳ್ಳತನದ ಸಿಸಿಟಿವಿಯಲ್ಲಿ ಸೆರೆ, ನೌಕರರ ಬಂಧನ. 8 ಮಂದಿ ವಿದೇಶಿ ಪ್ರಜೆಗಳು ವಶಕ್ಕೆ, ವೀಸಾ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ ವಾಸ, ಸಂಜಯ್ ನಗರ ಪೊಲೀಸರಿಂದ ಬಂಧನ. ವಾರ್ಡ್ ಸೇರ್ಪಡೆಗೆ ನೋಟಿಸ್, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರದೇಶಗಳು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಸೇರ್ಪಡೆ. ನೀರಿನ ಬವಣೆ ನೀಗಿಸಲು ಮಿನಿ ಟ್ಯಾಂಕ್, ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಸಿದ್ಧವಾದ ಜಲಮಂಡಳಿ. ಲಂಚಕ್ಕಾಗಿ ನನ್ನ ಹೆಸರು ದುರ್ಬಳಕೆ, ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುವವರು ಅಧಿಕೃತ ಮಾರಾಟಗಾರರಿಂದ ಖರೀದಿ, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ವಾಗ್ದಾಳಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಲಕ್ಷ್ಯಕ್ಕೆ ಆಕ್ರೋಶ, ಚಿತ್ರದುರ್ಗ ಜಿಲ್ಲೆಯ ವಿವಿಧ ಪಟ್ಟಣಗಳಲ್ಲಿ ಬಂದ್, ಕೇಂದ್ರದ ವಿರುದ್ಧ ಪ್ರತಿಭಟನೆ. ಮಕ್ಕಳ ನಾಪತ್ತೆ ಜಾಲ ಪತ್ತೆ ಹಚ್ಚಿ, ಸುಪ್ರೀಂ ಕೋರ್ಟ್ ತರಾಟೆ, ರಾಜ್ಯ ಸರ್ಕಾರಗಳಿಂದ ದತ್ತಾಂಶ ಸಂಗ್ರಹಕ್ಕೆ ಕೇಂದ್ರಕ್ಕೆ ಸೂಚನೆ. ಮಣಿಪುರದಲ್ಲಿ ಮತ್ತೆ ಭುಗಿಲೆದ್ದ ಹಿಂಸಾಚಾರ, 2 ಸಮುದಾಯಗಳ ನಡುವೆ ಮಾರಾಮಾರಿ ಹಲ್ಲೆ. ಕೆಎಸ್ಡಿಎಲ್ ಪ್ರಚಾರಕ್ಕಿಳಿದ ತಮ್ಮನ್ನ, ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪನ್ನಗಳಿಗೆ ನಟಿ 2 ವರ್ಷಗಳ ರಾಯಭಾರಿ. ಪೆಂಗ್ವಿನ್ ಇಂಡಿಯಾಗೆ ರಾಹುಲ್ ತಿರುಗೇಟು, ಪುಸ್ತಕ ವಿವಾದ ಕುರಿತು 2023ರಲ್ಲಿ ಜನರಲ್ ನರಾವಣೆ ಮಾಡಿದ ಪೋಸ್ಟ್ ಉಲ್ಲೇಖ. ಟಿಮ್ ಫಿನ್ ದಾಖಲೆಯ ಜೊತೆಯಾಟ, ಯುಎಇ ವಿರುದ್ಧ ನ್ಯೂಜಿಲೆಂಡ್ಗೆ 10 ವಿಕೆಟ್ಗಳ ಜಯ. ಪಾಕಿಸ್ತಾನಕ್ಕೆ ಮತ್ತೆ 2ನೇ ಗೆಲುವು, ಫರಾನ್ ಅರ್ಧಶತಕ, ಅಮೆರಿಕ ತಂಡಕ್ಕೆ ಸೋಲು.